ನಮಸ್ಕಾರಗಳು ಬಸ್ಸು ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಮೊದಲ ಟೆಸ್ಟ್ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ನ ಮೊದಲ ಟೆಸ್ಟ್ನ ಡೇ ಸೆಕೆಂಡ್ನ ಅನಾಲಿಸಿಸ್ಗೆ ಎಲ್ರಿಗೂ ಸುಸ್ವಾಗತ ಅಂತ ಹೇಳ್ತಾ ಡೇ ಸೆಕೆಂಡ್ ಏನೇನೆಲ್ಲ ಆಯಿತು. ಅದೇ ರೀತಿ ಡೇ ಒನ್ನಲ್ಲಿ ಯಾವ ರೀತಿ ನಮ್ಮ ಇಂಡಿಯನ್ ಟೀಮ್ ಕ್ಯಾರಿ ಮಾಡ್ತಾ ಇತ್ತು ಶುಭ್ಮನ್ ಗಿಲ್, ಅದೇ ರೀತಿ ರಿಷಬ್ ಪಂತ್ ಅವರು ಒಳ್ಳೆ ಸ್ಟಾರ್ಟ್ನ ಕೊಟ್ಕೊಂಡು ಕ್ವಿಕ್ ಸ್ಟಾರ್ಟ್ನ ಮಿಡ್ಲ್ ಆರ್ಡರಲ್ಲಿ ಒಳ್ಳೆ ಸ್ಟಾರ್ಟ್ನಿಂದ ಮೂವ್ ಆನ್ ಆಗ್ತಾನೆ ಇತ್ತು ನಮ್ಮ ಇಂಡಿಯನ್ ಟೀಮು. ಅದೇ ರೀತಿ ಡೇ ಸೆಕೆಂಡಲ್ಲಿ ಯಾವ ರೀತಿ ಕೊಲ್ಯಾಪ್ಸ್ ಆಯಿತು, ಸಿಕ್ಕಾಪಟ್ಟೆ ಬ್ಯಾಟಿಂಗ್ ಕೊಲ್ಯಾಪ್ಸ್ ಆಯಿತು ನಮ್ಮ ಇಂಡಿಯಾ ಕ್ರಿಕೆಟ್ದು ಅಂತಲೇ ಹೇಳ್ಬೋದಾಗಿದೆ. ಅದೇ ರೀತಿಯಾಗಿ ಮೇನ್ ಹಾಕೊಂಡು ಇಂಗ್ಲೆಂಡ್ ಯಾವ ರೀತಿ ಒಳ್ಳೆ ಬೌಲಿಂಗ್ ಹಾಕಿರೋದು, ಸಾಲಿಡ್ ಬೌಲಿಂಗ್ನ ಹಾಕಿರೋದು ಅಂತಲೇ ಹೇಳ್ಬೋದು ಇಂಡಿಯಾ ಪರವಾಗಿ. ಅದೇ ರೀತಿ ಏನೇನೆಲ್ಲ ಆಯಿತು ಎಲ್ಲವನ್ನು ನಾನು ನಿಮಗೆ ವಿಡಿಯೋ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾನೆ. ಮೊದಲಾಗಿ ಚಾನಲ್ ವಿಸಿಟ್ ಮಾಡ್ತಾ ಹೊಸಬರಾಗಿದ್ದರೆ ಬೇಗ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಮಾಡುವಂಥ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಎಸ್ಟ್ರೇಟೇ ಹೋಗೋದಾದ್ರೆ ಮೊದಲೇದಾಗಿ ಇಂಡಿಯಾ ಏನು ಆಟ ಆಡ್ತಿತ್ತು ಶುಭ್ಮನ್ ಗಿಲ್, ಅದೇ ರೀತಿಯಾಗಿ ರಿಷಬ್ ಪಂತ್ ಅವರು ಅಂತೂ ಕ್ವಿಕ್ ಸ್ಟಾರ್ಟ್, ಬ್ಯಾಟಿಂಗಿಂದ ಅಂತೂ ಅಬ್ಬರ ಮಾಡಾಕ್ಬಿಟ್ರು ಅಂತಲೇ ಹೇಳ್ಬೋದಾಗಿದೆ ಇಂಗ್ಲೆಂಡ್ ಮೇಲೆ. ಯಾವ ರೀತಿ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಆಫ್ ದ ಸ್ವಲ್ಪ ವೀಕ್ ಇದ್ರೂ ಕೂಡ ಸಿಕ್ಕಾಪಟ್ಟೆ 50 ಸ್ಟ್ರೈಕ್ ರೇಟಲ್ಲಿ ಏನೋ ಹೊಡಿತಿದ್ದು. ನೆಕ್ಸ್ಟ್ ಅಂತೂ ಅದ್ದೂರಿಯಾಗಿ ಸೆಂಚುರಿನೂ ಕೂಡ ಕಂಪ್ಲೀಟ್ ಮಾಡಿ ಸ್ಪೈಡರ್ ಮ್ಯಾನ್ ಹಾಕೊಂಡು ರಿಷಬ್ ಪಂತ್ ಅವರು ಸಾಲಿಡ್ ಬ್ಯಾಟಿಂಗ್ ಆಟ ಆಡಿರೋದು ಅಂತಲೇ ಹೇಳ್ಬೋದಾಗಿದೆ. ಇಲ್ಲಿ ಗಿಲ್ ಅವರಂತೂ ಮೂವನ್ ಆಗ್ತಾನೆ ಇದು 142 ರನ್ ಹೊಡೆದಿರೋದು ಗಿಲ್ ಅವರು ಕೂಡ ಸಾಲಿಡ್ ಹಾಕೊಂಡು. ಅದೇ ರೀತಿಯಾಗಿ ರಿಷಬ್ ಪಂತ್ ಅವರು ಕೂಡ 132 ರನ್ 134 ರನ್ ಏನೋ ಹೊಡೆದಿದ್ದಾರೆ. ಕ್ಲಾಸಿಕ್ ಹಾಕೊಂಡು ಎರಡು ವೈಸ್ ಕ್ಯಾಪ್ಟನ್, ಅದೇ ರೀತಿ ಕ್ಯಾಪ್ಟನಿಂದ ಎರಡು ಕೂಡ ಒಳ್ಳೆ ನಾಕ್ ಬಂದಿರೋದು ನಮ್ಮ ಇಂಡಿಯಾಗೆ. ಮೇನ್ ಹಾಕೊಂಡು ಅದು ಕೂಡ ಲೀಡ್ಸಲ್ಲಿ ಬಂದಿರೋದ್ರಿಂದ ಸಿಕ್ಕಾಪಟ್ಟೆ ಹೈ ಪ್ರೆಷರ್ ಗೇಮ್ ಅಂತಲೇ ಹೇಳ್ಬೋದು. ನಮ್ಮ ಇಂಡಿಯನ್ ಟೀಮ್ 471 ರನ್ಸ್ಗಳ ತನಕ ಹೋಗಿರುವುದು, ಅದು ಮೇನ್ ಹಾಕೊಂಡು ಸಿಕ್ಕಾಪಟ್ಟೆ ಕೊಲ್ಯಾಪ್ಸ್ ಆಗೋಯ್ತು. ರಿಷಬ್ ಪಂತ್ ಶುಭ್ಮನ್ ಗಿಲ್ ಯಾವಾಗ ವಿಕೆಟ್ ಒಪ್ಪಿಸಿದ್ರು, ಬೆನ್ ಸ್ಟೋಕ್ ಅವರಿಗೆ ಒಂದು, ಅದೇ ರೀತಿ ಕುರುಸ್ ಅವರು 4 ವಿಕೆಟ್ ಹಾಕಿರೋದು, ಬೆನ್ ಸ್ಟೋಕ್ ಅವರು 4 ವಿಕೆಟ್ ಹಾಕಿರೋದು, ಸಿಕ್ಕಾಪಟ್ಟೆ ಡೌನ್ಫಾಲ್ ಆಗುತ್ತೆ ನಮ್ಮ ಇಂಡಿಯನ್ ಟೀಮ್. ನೆಕ್ಸ್ಟ್ ಇರುವಂಥ ಕರುಣ್ ನಾಯರ್ ಅವರು ಡಕ್ಔಟು, ಜಡೇಜಾ ಅವರು, ಅದೇ ರೀತಿಯಾಗಿ ಶಾರ್ದುಲ್ ಅವರು, ಬೂಮ್ರಾ, ಸಿರಾಜ್, ಪ್ರಸಿದ್ಧ್ ಯಾರಿಂದನೂ ಕೂಡ ಜಸ್ಟ್ ಕಾಂಟ್ರಿಬ್ಯೂಷನ್ ಕೂಡ ಬರಲಿಲ್ಲ. ಇವ್ರು ಯಾವಾಗ ವಿಕೆಟ್ ಆದರೂ ಅವಾಗಿಂದ ಬ್ಯಾಟಿಂಗ್ ಪರೇಡ್ ಶುರು ಆಯಿತು ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮ್ದು ಅಂತಲೇ ಹೇಳ್ಬೋದಾಗಿದೆ. ಆ ರೀತಿ ಸಿಕ್ಕಾಪಟ್ಟೆ ಬ್ಯಾಟಿಂಗಲ್ಲಿ ವೀಕ್ನೆಸ್ ನಮ್ಮ ಇಂಡಿಯನ್ ಟೀಮ್ ಅನುಭವಿಸಿರೋದು ನಿನ್ನೆಯ ಡೇ ಸೆಕೆಂಡಲ್ಲಿ ಅಂತಲೇ ಹೇಳ್ಬೋದಾಗಿದೆ. ಒಟ್ಟಲ್ಲಿ 471 ರನ್ಗೆ ಸತತವಾಗಿ ನಮ್ಮ ಇಂಡಿಯನ್ ಟೀಮ್ ಆಲ್ ಔಟ್ ಆಯಿತು. ಅದೇ ರೀತಿ ಅವ್ರ ಕಡೆ ಬೆನ್ ಸ್ಟೋಕ್ ಅವರು ಹಾಕೋದಾಯಿತು, ಕ್ರೂಸ್ ಅವರು 4 ವಿಕೆಟ್ನ ಹಾಕಿರೋದು. ಸಿಕ್ಕಾಪಟ್ಟೆ ಬೆನ್ ಸ್ಟೋಕ್ ಅವ್ರ ಟೀಮ್ ಒಳ್ಳೆಯದಾಗಿ ಬೌಲಿಂಗ್ನ ಹಾಕಿರೋದು ಡೇ ಸೆಕೆಂಡಲ್ಲಿ ಅಂತಲೇ ಹೇಳ್ಬೋದಾಗಿದೆ. 471 ರನ್ ಏನಾಯಿತು ಅದರ ಟಾರ್ಗೆಟ್ಗೆ ಬಂದಂಥ ಇಂಗ್ಲೆಂಡ್ ಟೀಮಲ್ಲಿ ಮೇನ್ ಆಗಿ ಫಸ್ಟ್ ಓವರಲ್ಲೇ ಬ್ರೇಕ್ ತಂದು ಕೊಟ್ಟಂಥ ಜಸ್ಪ್ರೀತ್ ಬುಮ್ರಾ, ಮೇನ್ ಹಾಕೊಂಡು ಕ್ಯಾರ್ಲಿ ಅವರು ಬೇಗನೆ ವಿಕೆಟ್ ಆಗಿರೋದು, ಬೋಲ್ಡ್ ಮಾಡಾಕಿರೋದು ಬೂಮ್ರಾ ಅವರು. ನನ್ನ ಪ್ರಕಾರ ಬೂಮ್ರಾ ಅವರು ಅವರಿಗೆ ವಿಕೆಟ್ ಬಿದ್ದಿರೋದು ನನ್ನ ಪ್ರಕಾರ ಕ್ಯಾಚ್ ಅಥವಾ ಬೋಲ್ಡ್ ಆಗಿರೋದು. ಅದೇ ರೀತಿ ನೆಕ್ಸ್ಟಲ್ಲಿ ಬೆನ್ ಡಕೆಟ್, ಅದೇ ರೀತಿ ಆಲಿ ಪಾಪ್ ಅವರಂತೂ ಸಾಲಿಡ್ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿರೋದು ಅಂತಲೇ ಹೇಳ್ಬೋದಾಗಿದೆ. ಯಾವ ರೀತಿ ಅಂತ ಹೇಳಿದ್ರೆ ನಮ್ಮ ಇಂಡಿಯಾ ಬೌಲರ್ಸ್ಗಳಿಗೆ ವಿಕೆಟೇ ಕೊಡ್ತಾ ಇರಲಿಲ್ಲ. ಸಿರಾಜ್, ಪ್ರಸಿದ್ಧ್ ಕೃಷ್ಣ, ಅದೇ ರೀತಿಯಾಗಿ ಬೂಮ್ರಾ, ಈ 3 ಜನರು ಏನು ಪೇಸ್ ಅಟ್ಯಾಕ್ ಇತ್ತು ಅದ್ರಲ್ಲಿ ಮೇನ್ ಹಾಕೊಂಡು ಬೂಮ್ರಾ ಅವರು ಒಬ್ಬರೇ ಮೇನ್ ಹಾಕೊಂಡು ಇಂಪ್ಯಾಕ್ಟ್ನ ಬೀರಿರೋದು ಅಷ್ಟೇ ಬಿಟ್ಟರೆ ಮತ್ತು ಯಾರಿಂದನೂ ಕೂಡ ಜಸ್ಟ್ ಕೂಡ ಕಾಂಟ್ರಿಬ್ಯೂಷನ್ ಬರಲಿಲ್ಲ. ಸ್ಪಿನ್ನರ್ ಆಗಿರುವಂಥ ಜಡೇಜಾ ಅವರಿಂದನೂ ಕೂಡ, ಶಾರ್ದುಲ್ ಅವರಿಂದನೂ ಕೂಡ, ಮೇನ್ ಹಾಕೊಂಡು ಪ್ರಸಿದ್ಧ್ ಕೃಷ್ಣ, ಮೇನ್ ಪರ್ಪಲ್ ಕ್ಯಾಪ್ ಹೋಲ್ಡರ್ ಆಗಿರುವಂಥ ಪ್ರಸಿದ್ಧ್ ಅವರಿಂದನೂ ಕೂಡ 1 ವಿಕೆಟ್ ಕೂಡ ಬರಲಿಲ್ಲ ಮೇನ್ ಹಾಕೊಂಡು ಇಂಗ್ಲೆಂಡ್ನ ತೆಗಿಲೇಬೇಕಾಗಿತ್ತು. ಅದರಲ್ಲಿ ಬೂಮ್ರಾ ಅವರೇ ಡೆಕೆಟ್ ಅವ್ರನ್ನು ಕೂಡ 62ರಲ್ಲಿ ಡೆಕೆಟ್ ಅವರು ಔಟ್ ಆಗಿರೋದು. ಅದೇ ರೀತಿ ಆಲಿಪಾಪ್ ಅವರು ಅಂತೂ 60 ರನ್ ಇದ್ದಾಗ ಜೈಸ್ವಾಲ್ ಅವರು ಈಸಿ ಕ್ಯಾಚ್ನ ಬಿಟ್ಟಿರೋದು. ನಿನ್ನೆ ಅಂತೂ ಸಿಕ್ಕಾಪಟ್ಟೆ ಅವಾಂತರಗಳು ನಮ್ಮ ಇಂಡಿಯನ್ ಟೀಮ್ ಮಾಡಿದೆ ಅಂತಲೇ ಹೇಳ್ಬೋದಾಗಿದೆ. ಸ್ಲಿಪ್ಪಲ್ಲಿ ಜೈಸ್ವಾಲ್ ಅವರು ಕ್ಯಾಚ್ ಬಿಟ್ಟೋದು 60 ರನ್, ಅವರು ಶಿಫ್ಟ್ ಮಾಡ್ರು 100 ರನ್ಗೆ ಆಲಿಪಾಪ್ ಅವರು. ಅದೇ ರೀತಿಯಾಗಿ ಇಲ್ಲಿ ಮೇನ್ ಹಾಕೊಂಡು ಜೋ ರೂಟ್ ಅವರು 28 ರನ್ಗೆ ಔಟ್ ಆಗಿರೋದು, ಅದು ಕೂಡ ಬೂಮ್ರಾ ಅವರವರು, ಅದು ಕೂಡ 3rd ಸೆಷನ್ನ ಕೊನೆಯ ಓವರ್ನಲ್ಲಿ ಅಂತಲೇ ಹೇಳ್ಬೋದಾಗಿದೆ. ಅದೇ ರೀತಿ ನಿನ್ನೆ ಡೇ ಏನು ಎಂಡ್ ಆಗ್ತಿತ್ತು ಅಲ್ಲೂ ಕೂಡ ಮತ್ತೊಂದು ವಿಕೆಟ್ ಬೀಳ್ತಿತ್ತು. ಹ್ಯಾರಿ ಬ್ರೂಕ್ ಅವರು ಡಕ್ಔಟ್ ಆಗಿದ್ದು ಬೌನ್ಸರ್ಗೆ, ಸಡನ್ ಬೌನ್ಸರ್ಗೆ ಅವರು ಕೂಡ ಈಸಿ ಕ್ಯಾಚ್ನ, ಮೊಹಮ್ಮದ್ ಸಿರಾಜ್ ಅವರು ಬೆಸ್ಟ್ ಕ್ಯಾಚ್ನ ಹಿಡಿದಿರೋದು ಅಷ್ಟೇ ಬಿಟ್ಟರೆ. ಆದರೆ ಈಸಿ ಬೌಲಿಂಗ್ನಲ್ಲಿ ಬೂಮ್ರಾ ಅವರು ಹಾಕೊಂಡು ವಿಕೆಟ್ನ ಹಾಕಿರೋದು. ಆದರೆ ಅದು ಏನು ದುರದೃಷ್ಟ, ಏನು ಮಾಡಲಿಕ್ಕೂ ಬರೋದಿಲ್ಲ, ಅದು ಒಂಥರ ನೋಬಲ್ ಆಗೋಯ್ತು ಅಂತಲೇ ಹೇಳ್ಬೋದಾಗಿದೆ ಬೂಮ್ರಾ ಅವ್ರದ್ದು. ಅದು ಮೇನ್ ಹಾಕ್ಕೊಂಡು ಏನಾದರೂ ವಿಕೆಟ್ ಏನಾದರೂ ಆಗದ ನೋಬಲ್ ಅಲ್ಲದೆ ಇದ್ದದ್ದು ಅದು ನಮ್ಮ ಇಂಡಿಯನ್ ಟೀಮ್ ಟಾಪಲ್ಲಿ ಇರ್ತಿತ್ತು ಡೇ ಸೆಕೆಂಡಲ್ಲಿ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ 3 ವಿಕೆಟ್ ಬಿದ್ದಿದೆ ಬೂಮ್ರಾ ಅವ್ರಿಗೆ, ಅದು 3ಕ್ಕೆ 3 ಬಿದ್ದಿರೋದು ಇಂಗ್ಲೆಂಡ್. 4 ವಿಕೆಟ್ ಬೀಳಬೇಕಾಯಿತು. ಹ್ಯಾರಿ ಬ್ರೂಕ್ ಅವ್ರದ್ದು ಅದು ನೋಬಲ್ ಆಗೋಯ್ತು. ಅದೃಷ್ಟವಶ ಅವರು ಈಸಿಯಾಗಿ ಕ್ರೀಸಲ್ಲಿದ್ದಾರೆ. ಆಲಿಪಾಪ್ ಅದೇ ರೀತಿಯಾಗಿ ಇವಾಗ ಹ್ಯಾರಿ ಬ್ರೂಕ್ ಅವರು ಇರೋದು 209 ರನ್ ಏನೋ ಹೊಡೆದಿದ್ದಾರೆ. ಇಂಗ್ಲೆಂಡ್ ಟೀಮ್ ಅದೇ ರೀತಿ ಮತ್ತು ಕೂಡ ಸುಮಾರು ರನ್ ಬೇಕಾಗಿಲ್ಲ ಅಂತಲ್ಲಿ ಇವತ್ತು ನನ್ನ ಪ್ರಕಾರ ಆಲ್ ಔಟ್ ಮಾಡ್ಬೋದು ಅಥವಾ ಇನ್ನಿಂಗ್ಸ್ ಮುಂದಿಗೆ ಏನಾದರೂ ಹೋಗ್ಬೋದು. ಚೆಂದಾಗಿ ನನ್ನ ಪ್ರಕಾರ ಆಲ್ ಔಟ್ ಮಾಡುವಂಥ ಸಾಧ್ಯತೆ ನಮ್ಮ ಇಂಡಿಯನ್ ಟೀಮು ಮಾಡುತ್ತೆ ಅಂತ 100% ಅನ್ನಿಸ್ತಾ ಇದೆ. ಇದಿಷ್ಟು ಡೇ ಸೆಕೆಂಡಲ್ಲಿ ಏನೇನೆಲ್ಲ ಆಯಿತು ಮೊದಲ ಟೆಸ್ಟ್ನಲ್ಲಿ ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ನಿಮಗೆ ವಿಡಿಯೋ ಇಷ್ಟ ಲೈಕ್, ಶೇರ್, ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ಕ್ರಿಕೆಟ್ ಇನ್ಫಾರ್ಮೇಷನ್ಗೋಸ್ಕರ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.